ಶಬ್ದಗಳು. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ವಂದನೆ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, 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 ಯೇಸುವೇ ಮಹಿಮೆ, ಯೇಸುವೇ ಮಹಿಮೆ, ಯೇಸುವೇ ಮಹಿಮೆ, ಯೇಸುವೇ ಮಹಿಮೆ, ಯೇಸುವೇ ಮಹಿಮೆ, ಯೇಸುವೇ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸುವೇ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸುವೇ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಅಪ್ಪ ತಂದೆಯೇ 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 ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಪವಿತ್ರಾತ್ಮರೇ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಪವಿತ್ರಾತ್ಮರೇ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಪವಿತ್ರಾತ್ಮರೇ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಪವಿತ್ರಾತ್ಮರೇ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ತ್ರಯೇಕ ದೇವರೇ 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 ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸುವೇ ಸ್ತೋತ್ರ, 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 ಯೇಸುವೇ ಸ್ತೋತ್ರ. ಅಪ್ಪ ತಂದೆಯೇ ನಿಮಗೆ ಸ್ತೋತ್ರ, ಆರಾಧನೆ, ಮಹಿಮೆ. ರಕ್ಷಕರಾದ ಪ್ರಭು ಯೇಸುವೇ ನಿಮಗೆ ಸ್ತೋತ್ರ, ಆರಾಧನೆ, ಮಹಿಮೆ. ಪವಿತ್ರ ಆತ್ಮದೇವರೇ ನಿಮಗೆ ಸ್ತೋತ್ರ,
ಆರಾಧನೆ ಮಹಿಮೆ. ಈ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮ ನಾಮವನ್ನು ಸ್ಮರಿಸಿ ನಿಮ್ಮನ್ನು ಗುಣಗಾನ ಮಾಡುವ ಭಾಗ್ಯವನ್ನು ನಮಗೆ ಕೊಟ್ಟಿದ್ದೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ಬೆಳಗಿನ ಜಾವದಲ್ಲಿ ಕಣ್ಣು ತೆರೆಯುವಾಗಲೇ ನಮ್ಮ ತುಟಿಗಳು ನಿಮ್ಮ ನಾಮಸ್ಮರಣೆಯನ್ನು ಮಾಡುವಂತೆ, ನಮ್ಮ ಕಿವಿಗಳು ನಿಮ್ಮ ಶಬ್ದವನ್ನು ಕೇಳುವಂತೆ, ನಮ್ಮ ಕಣ್ಣುಗಳು ನಿಮ್ಮನ್ನು ನೋಡುವಂತೆ, ನಮ್ಮ ಆಲೋಚನೆಗಳು ನಿಮ್ಮನ್ನು ಚಿಂತಿಸುವಂತೆ ಮಾಡಿದ್ದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರಗಳು, ಕೋಟಿ ಕೋಟಿ ವಂದನೆಗಳು ಸ್ವಾಮಿ. ಯೇಸುವೇ, ಈ ಬೆಳಗಿನ ಜಾವದಲ್ಲಿ ನಿಮ್ಮ ಮುಂದೆ ನಾವಿದ್ದೇವೆ ರಾಜ. ನಮ್ಮನ್ನು ಸಂಪೂರ್ಣವಾಗಿ ನಿಮಗೆ ಸಮರ್ಪಿಸಿಕೊಳ್ಳುತ್ತೇವೆ ರಾಜ. ನಮ್ಮನ್ನು, ನಮ್ಮ ಭಾರಗಳನ್ನು, ಕೊರತೆಗಳನ್ನು, ಬಲಹೀನತೆಗಳನ್ನು, ಕುಟುಂಬವನ್ನು, ಅವಶ್ಯಕತೆಗಳನ್ನು ನಿಮ್ಮ ಮುಂದೆ ತೆರೆದಿಡುತ್ತೇವೆ ರಾಜ. ಕರುಣಿಸುವ ಕರ್ತರು ನೀವಾಗಿದ್ದೀರಿ. ಯೇಸುವೇ, ಅನುಗ್ರಹಿಸಿರಿ ಸ್ವಾಮಿ. ನಿಮ್ಮ ಕೃಪೆಯಿಂದ ನಮ್ಮನ್ನು ತುಂಬಿಕೊಳ್ಳಿರಿ ಸ್ವಾಮಿ. ನಿಮ್ಮ ಕೃಪೆಗಾಗಿ ಕಾದು ಕುಳಿತುಕೊಳ್ಳುವ ನಿಮ್ಮ ಮಕ್ಕಳು ಸ್ವಾಮಿ. ಕರುಣಿಸಿರಿ ಸ್ವಾಮಿ. ಬೇರೆ ಒಂದು ನಿಮಿಷ ನೀವು ನೀವಾಗಿಯೇ ಪ್ರಾರ್ಥಿಸಿರಿ. ನೀವು ಮತ್ತು ನಿಮ್ಮ ದೇವರು ಒಂದಾಗಿ ಮಿಲನವಾಗುವ ಸಮಯ. ಮೌನವಾಗಿ ನಿಮ್ಮ ಮಾತುಗಳು ದೇವರ ಸಾನ್ನಿಧ್ಯದಲ್ಲಾಗಲಿ. ಯಾವ ಚಿಂತನೆ, ಪೇಚಾಟಗಳಿಗೆ, ಪ್ರಲೋಭನೆಗೆ ಒಳಗಾಗದೆ ನಿಮ್ಮ ದೇವರೊಂದಿಗೆ ಮೌನವಾಗಿ ಮಾತನಾಡುವ ಸಮಯವಾಗಿದೆ. ಮೌನವಾಗಿ ನೀವು ದೇವರೊಂದಿಗೆ ಏನು ಮಾತನಾಡಬೇಕೆಂದು ಇಚ್ಛಿಸುತ್ತೀರೋ ಅದನ್ನು ಮಾತನಾಡಲು ಪ್ರಾರಂಭಿಸಿರಿ. ನಿಮ್ಮ ದೇವರೊಡನೆ ಮಾತನಾಡುವ ಸಮಯ, ಯೇಸುವಿನೊಡನೆ ಮಾತನಾಡುವ ಸಮಯವಿದು. ನಿನ್ನ ಚಿಂತಾಭಾರವನ್ನು ನನ್ನ ಹೆಗಲ ಮೇಲೆ ಇರಿಸು, ನನಗೆ ನಿನ್ನ ಲಕ್ಷ್ಯವಿದೆ ಎಂಬುದಾಗಿ ಯೇಸು ಹೇಳಿದ್ದಾರೆ. ಮಾತನಾಡಿರಿ, ಯೇಸುವಿನೊಂದಿಗೆ ಮಾತನಾಡಿರಿ. ನಿಮ್ಮ ಯಾವ ವಿಧವಾದ ಕೊರತೆಗಳು, ಅವಶ್ಯಕತೆಗಳು, ಭಯಭೀತಿ, ಬಲಹೀನತೆಗಳು ಎಲ್ಲವನ್ನ ಸಮರ್ಪಿಸಿರಿ. ಯೇಸುವಿಗೆ ಮೌನವಾಗಿ ಸಮರ್ಪಿಸಿರಿ.
ಮೌನವಾಗಿ ನಿಮ್ಮ ಹೃದಯಗಳು ತೆರೆಯಲಿ. ದೇವರ ಬಳಿ, ಯೇಸುವಿನ ಬಳಿ ನಿಮ್ಮ ಹೃದಯವು ತೆರೆಯಲ್ಪಡಲಿ. ಏನೆಲ್ಲ ನಿನ್ನ ಅವಶ್ಯಕತೆಗಳಿದೆಯೋ ಅವುಗಳೆಲ್ಲವನ್ನು ಯೇಸುವಿಗೆ ಸಮರ್ಪಿಸು. ಈ ದಿನ ನೀನು ನಿನ್ನನ್ನೇ ಸಮರ್ಪಿಸಿಕೊಳ್ಳುವ ದಿನ. ಈ ದಿನ ನಿನಗಾಗಿ ಮಾತ್ರವೇ ಪ್ರಾರ್ಥಿಸುವ ದಿನ. ಪ್ರಾರ್ಥಿಸು. ಹೃದಯ ತೆರೆದು ಮಾತನಾಡು. ನಿನ್ನ ದೇವರ ಬಳಿ ಹೃದಯ ತೆರೆದು ಮಾತನಾಡು. ನಿನ್ನ ಸ್ವರವನ್ನು ಕೇಳಲಾರದ ನನ್ನ ಕಿವಿಯನ್ನು ಕಿವಿಡಲ್ಲ ಎಂದು ದೇವರು ಹೇಳಿದ್ದಾರೆ. ಪ್ರಾರ್ಥಿಸು. ಪ್ರಾರ್ಥಿಸಿ ನನ್ನ ಸಹೋದರನೇ, ಸಹೋದರಿಯೇ. ನಿನ್ನ ಹೃದಯವನ್ನು ತೆರೆದು ಭಾರದಲ್ಲಿ, ವಿಶ್ವಾಸದಲ್ಲಿ, ದುಃಖದಲ್ಲಿರುವ ನೀನು, ಯಾವ ವಿಧದಲ್ಲಿರುವ ಕೊರತೆ ಇರುವ ನೀನು ಪ್ರಾರ್ಥಿಸು. ಕಣ್ಣೀರಿನಿಂದ ಪ್ರಾರ್ಥಿಸು, ಭಾರದಿಂದ ಪ್ರಾರ್ಥಿಸು, ವಿಶ್ವಾಸದಿಂದ ಪ್ರಾರ್ಥಿಸು. ಮಾತನಾಡು. ನಿನ್ನ ಯೇಸುವಿನೊಂದಿಗೆ ಈ ಕ್ಷಣಗಳು ಮಾತನಾಡು. ಒಂದು 5 ನಿಮಿಷಗಳು ನಿನ್ನ ಯೇಸುವಿನೊಂದಿಗೆ ನಿನ್ನ ಹೃದಯವನ್ನು ತೆರೆದು ಮಾತನಾಡು. ನಿನ್ನ ದೇವರೊಂದಿಗೆ ಮಾತನಾಡು. ನಿನ್ನ ಪವಿತ್ರ ಆತ್ಮರೊಂದಿಗೆ ಮಾತನಾಡು. ಪ್ರಾರ್ಥಿಸು ನನ್ನ ಸಹೋದರ, ಸಹೋದರಿ. ಪ್ರಾರ್ಥಿಸು. ಮಾತನಾಡು. ನಿನ್ನ ದೇವರಲ್ಲಿ ಮಾತನಾಡುವ ಸಮಯವಿದು. ಈ ಸಮಯಗಳನ್ನು ವ್ಯರ್ಥ ಮಾಡಿಕೊಳ್ಳಬೇಡಿ. ಈ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳಬೇಡಿ. ಈ ಸುಪ್ರಭಾತದಲ್ಲಿ ನಿನ್ನ ಎಲ್ಲ ಚಿಂತಾ ಭಾರಗಳನ್ನು, ನಿನ್ನ ಅವಶ್ಯಕತೆಗಳನ್ನು ದೇವರ ಮುಂದೆ ಇಡು. ನೀನು ಇಂದು ನಿನಗಾಗಿ ಪ್ರಾರ್ಥಿಸುವ ದಿನ. ಇಂದು ನಿನ್ನ ಕುಟುಂಬಕ್ಕಾಗಿಯೂ ಅಥವಾ ನಿನ್ನ ಎಲ್ಲ ಅವಶ್ಯಕತೆಗಳಿಗಾಗಿ ಪ್ರಾರ್ಥಿಸುವ ಕ್ಷಣ. ಪ್ರಾರ್ಥಿಸು. ಪ್ರಾರ್ಥಿಸು. ಬೇರೆ ಯಾವ ಪ್ರಾರ್ಥನೆಗಳು ಬೇಡ.
ಇಂದು ನೀನು ನಿನಗಾಗಿ ಮಾತ್ರ ಪ್ರಾರ್ಥಿಸು. ನಿನ್ನ ಯೇಸುವಿನ ಮುಂದೆ ನೀನಿದ್ದೀಯ, ನಿನ್ನ ಸರ್ವೇಶ್ವರ ಸ್ವಾಮಿಯ ಮುಂದೆ ನೀನಿದ್ದೀಯ, ಪವಿತ್ರಾತ್ಮರ ಮುಂದೆ ನೀನಿದ್ದೀಯ. ಪ್ರಾರ್ಥಿಸು, ಪ್ರಾರ್ಥಿಸು. ಇಷ್ಟು ಕಾಲ ನಿನಗಾಗಿ ಅಲ್ಲದೆ ಪರರಿಗಾಗಿ ಪ್ರಾರ್ಥಿಸಿರಬಹುದು. ಮತ್ತೊಬ್ಬರಿಗಾಗಿ ನೀನು ಪ್ರಾರ್ಥಿಸಲು ಈ ಸಮಯವನ್ನು ತೆಗೆದಿರಬಹುದು. ಆದರೆ ಇಂದು ನಿನಗಾಗಿ ಮಾತ್ರವೇ ಪ್ರಾರ್ಥಿಸುವ ಸಮಯ. ಇಂದು ನಿನಗಾಗಿ ಮಾತ್ರವೇ ಪ್ರಾರ್ಥಿಸುವ ಸಮಯ. ಪ್ರಾರ್ಥಿಸು, ನಿನ್ನ ದೇವರೊಂದಿಗೆ ಪ್ರಾರ್ಥಿಸು, ಮಾತನಾಡು. ಪ್ರಾರ್ಥನೆ ಎಂದರೆ ದೇವರೊಂದಿಗೆ ಮಾತನಾಡುವಂಥದ್ದು. ದೇವರಿಗೂ ನಿನಗೂ ಒಂದು ಅನ್ಯೋನ್ಯತೆಯನ್ನು ಬೆಳೆಸುವಂಥದ್ದು, ಒಂದು ಸಂಬಂಧವನ್ನು ಬೆಳೆಸಿಕೊಳ್ಳುವಂಥದ್ದು. ಈ ಸಮಯ ನೀನು ಯಾರೇ ಆಗಿರಬಹುದು, ಏನೇ ಆಗಿರಬಹುದು, ಹೇಗೆ ಆಗಿರಬಹುದು, ಯಾವ ವಿಧದಲ್ಲಿ ನಿನ್ನಲ್ಲಿ ಬಲಹೀನತೆ ಇದ್ದಿರಬಹುದು, ಪಾಪವಿದ್ದಿರಬಹುದು, ಕೊರತೆ ಇದ್ದಿರಬಹುದು, ಏನೇ ಇದ್ದರೂ ಅದೆಲ್ಲವನ್ನು ಯೇಸುವಿಗೆ ಸಮರ್ಪಿಸಿಬಿಡು. ನಿನ್ನಲ್ಲಿರುವಂತಹ ಪ್ರಲೋಭನೆಗಳಿರಬಹುದು, ಅದು ದೈಹಿಕವಾಗಿರಬಹುದು, ಮಾನಸಿಕವಾಗಿರಬಹುದು, ಕೌಟುಂಬಿಕವಾಗಿರಬಹುದು, ಎಲ್ಲವನ್ನು ಯೇಸುವಿಗೆ ಒಪ್ಪಿಸಿಬಿಡು. ನಿನ್ನ ಬಾಳ ಸಂಗಾತಿಯನ್ನ, ನಿನ್ನ ಮಕ್ಕಳನ್ನ, ಹಾಗೂ ಅವರಿಂದಿರುವ ನೋವುಗಳನ್ನ, ಅಥವಾ ನಿನಗೆ ಹೊರಬರಲಾಗದ ಬಲಹೀನತೆಗಳಿಂದ, ಅಥವಾ ನಿನ್ನ ಸಾಲಗಳಿಂದ, ಅಥವಾ ರೋಗಗಳಿಂದ, ಅವಮಾನಗಳಿಂದ, ಅನೇಕವಾದ ವಿಷಯಗಳಿಂದ, ಆಲಸ್ಯದಿಂದ ಪ್ರಾರ್ಥನೆ ಮಾಡಲಾಗದಂಥ ಸಂದರ್ಭಗಳಿರಬಹುದು, ಕುಟುಂಬವನ್ನು ಜಯಿಸಲಾಗದ ಸಂದರ್ಭವಿರಬಹುದು, ಮೋಸವಾದ ಸಂದರ್ಭಗಳಿರಬಹುದು, ಮನಸ್ಸಿಗೆ ಆಘಾತವಾದ ಸಂದರ್ಭಗಳಿರಬಹುದು. ಅಯ್ಯೋ, ನಾನು ಏನು ಮಾಡಬೇಕೆಂದು ತೋಚದ ಹುಚ್ಚುತನದ ಜೀವನದಲ್ಲ ಚಿಂತನೆಯಾಗಿರಬಹುದು. ಎಲ್ಲವನ್ನು ಯೇಸುವಿಗೆ ಮಾತನಾಡು, ಎಲ್ಲವನ್ನು ಯೇಸುವಿಗೆ ಕೊಟ್ಟು ಮಾತನಾಡು. ನನ್ನ ಸಹೋದರನೇ, ಸಹೋದರಿ, ನೀ ಮಾತನಾಡು, ಯೇಸುವಿನಲ್ಲಿ ಮಾತನಾಡು. ಪ್ರಲೋಭನೆಗೆ ಒಳಗಾಗದಂತೆ ಎಚ್ಚರವಿದ್ದು ಪ್ರಾರ್ಥಿಸು. ಪ್ರಲೋಭನೆಗೆ ಒಳಗಾಗದೆ ಎಚ್ಚರವಿದ್ದು ಪ್ರಾರ್ಥಿಸು. ನಿನ್ನ ಕಣ್ಣುಗಳು ತೂಕಡಿಕೆಗೆ ಹೋಗದಿರಲಿ, ನಿನ್ನ ದೇಹವನ್ನು ನಿದ್ರಾವಸ್ಥೆಗೆ ನೀ ಬಿಡದಿರು. ಯೇಸು ಹೇಳಿದರು ತನ್ನ ಶಿಷ್ಯರನ್ನು ನೋಡಿ, 1 ಗಂಟೆಯಾದರೂ ನಿನಗೆ ನನ್ನೊಡನೆ ಪ್ರಾರ್ಥಿಸಲು ಸಾಧ್ಯವಾಗದೆ ಹೋಯಿತೆ ಎಂಬುದಾಗಿ. ಸೈತಾನನ ಪ್ರಲೋಭನೆಗೆ ಒಳಗಾಗದೆ ನಿನಗಾಗಿ ಪ್ರಾರ್ಥಿಸುವ ಈ ಸಮಯವನ್ನು ಸಹ ನೀನು ವ್ಯರ್ಥ ಮಾಡಿಕೊಳ್ಳುತ್ತೀಯಾ ಎಂಬುದಾದರೆ ನಿನ್ನ ಜೀವನವನ್ನು ಜಯಿಸಲು ನಿನಗೆ ಸಾಧ್ಯವಾಗುವುದಿಲ್ಲ. ನಿನ್ನ ಮುಂದಿರುವ ಹೋರಾಟಗಳನ್ನು ಜಯಿಸಲು ಸಾಧ್ಯವಾಗುವುದಿಲ್ಲ. ಮಾತನಾಡು, ಯೇಸುವಿನೊಂದಿಗೆ ಮಾತನಾಡು, ನಿನ್ನ ದೇವರೊಂದಿಗೆ ಮಾತನಾಡು. ಹೃದಯವನ್ನು ತೆರೆದು ಮಾತನಾಡು.
ಯೇಸುವೇ, ಯೇಸುವೇ, ಅಪ್ಪ ತಂದೆಯೇ, ಓ ಪವಿತ್ರ ಆತ್ಮರೇ, ಇನ್ನೆಷ್ಟು ಕಾಲ ನೀವು ಮೌನವಾಗಿರುವಿರಿ ಸ್ವಾಮಿ, ಇನ್ನೆಷ್ಟು ಕಾಲ ನೀವು ಮೌನವಾಗಿರುವಿರಿ ಯೇಸುವೆ. ಯೇಸುವೆ, ನೀವು ಸಿಮೋನನನ್ನು ನೋಡಿ ಹೇಳಿದಿರಿ, ನಿನಗಾಗಿ ನಾನು ಪ್ರಾರ್ಥಿಸುತ್ತೇನೆ ಎಂದು. ನೀ ಪ್ರಲೋಭನೆಗೆ ಒಳಗಾಗದಂತೆ ಪ್ರಾರ್ಥಿಸಿ ಎಂದು ಹೇಳಿದಿರಿ ಯೇಸುವೆ. ಯೇಸುವೆ, ಇಂದು ನಮಗಾಗಿ ಪ್ರಾರ್ಥಿಸಿರಿ ಯೇಸುವೆ. ಯೇಸುವೆ, ನನಗಾಗಿ ಸರ್ವೇಶ್ವರ ಸ್ವಾಮಿಯಲ್ಲಿ ಪ್ರಾರ್ಥಿಸಿರಿ ಯೇಸುವೆ. ಇನ್ನೆಷ್ಟು ಕಾಲ ಮೌನ ಯೇಸುವೆ. ಈ ಲೋಕದಲ್ಲಿ ನಾನು ಇದುವರೆಗೂ ಏನನ್ನೂ ಕೇಳಲಿಲ್ಲ ಯೇಸುವೆ, ನಿಮ್ಮನ್ನು ಮಾತ್ರ ಕೇಳಿದ್ದೇನೆ ಯೇಸುವೆ. ನನಗೆ ನೀವು ಮಾತ್ರ ಸಾಕು ಎಂದು ಹೇಳಿದ್ದೇನೆ ಯೇಸುವೆ. ನಿಮ್ಮ ಬಳಿ ನಾನು ಹಣವನ್ನೂ ಕೇಳಲಿಲ್ಲ, ಆಸ್ತಿ ಅಂತಸ್ತನ್ನೂ ಕೇಳಲಿಲ್ಲ ಯೇಸುವೆ. ಈ ಲೋಕಕ್ಕೆ ಸಂಬಂಧಪಟ್ಟ ಯಾವುದನ್ನೂ ನಿಮ್ಮಲ್ಲಿ ನಾನು ಕೇಳಲಿಲ್ಲ. ನನ್ನನ್ನು ಆವರಿಸಿಕೊಳ್ಳುವ ಈ ಲೋಕದಲ್ಲಿ ಸಂಬಂಧಪಟ್ಟದೆಲ್ಲವನ್ನು ನನ್ನಿಂದ ತೆಗೀರಿ ತೆಗೀರಿ ಎಂದು ಮಾತ್ರ ಹೇಳಿದ್ದೇನೆ. ನಿಮಗಾಗಿ ಮಾತ್ರ ಜೀವಿಸಬೇಕೆಂದು ಹೇಳಿದ್ದೇನೆ. ಹುಚ್ಚನ ಹಾಗೆ ಹಗಲು ರಾತ್ರಿ ನಿನ್ನ ಮಹಿಮೆಯನ್ನು ಸಾರಬೇಕೆಂದು ಕೇಳಿದ್ದೇನೆ. ನನ್ನಲ್ಲಿ ಕಾಡುವ ಬಲಹೀನತೆಗಳನ್ನು ತೆಗೆಯಿರಿ ಎಂದು ನಾನು ಕೇಳಿದ್ದೇನೆ ಯೇಸುವೆ. ಏನನ್ನೂ ಆಶಿಸಲಿಲ್ಲ ಸ್ವಾಮಿ ಈವರೆಗೂ. ಅಪ್ಪ ತಂದೆಯೇ, ನಿಮ್ಮಲ್ಲಿ ನಾನೇನನ್ನೂ ಕೇಳಲಿಲ್ಲ, ನಿಮ್ಮ ಕೃಪೆಯನ್ನು ಮಾತ್ರ ಕೇಳಿದ್ದೇನೆ ಸ್ವಾಮಿ. ಆದರೂ 58 ವರ್ಷಗಳ ಜೀವನದ ಪಯಣದಲ್ಲಿ ಬುದ್ಧಿ ಬಂದ ದಿನದಿಂದ ಈ ಕ್ಷಣದವರೆಗೂ ಹೋರಾಟ, ಅವಮಾನ, ನಿಂದನೆ, ದೂಷಣೆ, ಇಲ್ಲ ಸಲ್ಲದ ಅಪವಾದಗಳು, ಆಂತರಿಕ ಗಾಯಗಳು ಸಹಿಸಲಾಗದೆ ಹೋಗಿದೆ ಸ್ವಾಮಿ. ಯಾರಿಂದಲೂ ಯಾವ ಸಂತೋಷಗಳಿಲ್ಲ ಸ್ವಾಮಿ. ಯಾರ ಮುಂದೆ ಪ್ರೀತಿಯನ್ನು ವ್ಯಕ್ತಪಡಿಸಿದರೂ ಅವುಗಳು ಕೇವಲ ನಗಪಾಟಿಕೆಗಳು ಸ್ವಾಮಿ. ಯೇಸುವೆ, ನನ್ನ ಮೇಲೆ ಕರುಣೆ ತೋರಿರಿ ಯೇಸುವೆ, ನನ್ನ ಮೇಲೆ ದಯೆ ತೋರಿರಿ. ಯಾವ ಪ್ರೀತಿಯೂ ನನ್ನ ಮುಂದೆ ಇಲ್ಲ ಸ್ವಾಮಿ. ಯಾರನ್ನು ಪ್ರೀತಿಸಿದರೂ ಗಾಯ ಸ್ವಾಮಿ. ಯೇಸುವೆ, ನಿಮ್ಮ ಮುಂದೆ ಕುಳಿತು ಪ್ರಾರ್ಥಿಸಲು ಹುಚ್ಚನಂತೆ ಇದ್ದರೂ ಸಹ ಅಲ್ಲಿಯೂ ಹೋರಾಟಗಳು ಸ್ವಾಮಿ. ನನಗೆ ನಿಮ್ಮ ಕೃಪೆ ಮಾತ್ರ ಸಾಕು ಎಂದು ಕುಳಿತಿದ್ದೇನೆ ಸ್ವಾಮಿ. ಈ ಲೋಕದಲ್ಲಿರುವ ಜನತೆಯು, ಕುಟುಂಬವು, ಪರಿವಾರವು, ನೆರೆಹೊರೆಯವರು ಯಾರು ಏನು ಹೇಳಿದರು ಸ್ವಾಮಿ, ನನಗೆ ನೀವು ಮಾತ್ರ ಸಾಕು ಸ್ವಾಮಿ. ನಾನು ನಿಮಗಾಗಿ ಮಾತ್ರ ಜೀವಿಸಬೇಕು ಸ್ವಾಮಿ. ಸ್ವಾಮಿ, ನಿಮಗಾಗಿ ಜೀವಿಸದ ಈ ಜೀವನ ನನಗೆ ಬೇಡ ಸ್ವಾಮಿ. ಯೇಸುವೆ, ಅಪ್ಪ ತಂದೆಯೇ, ನಿಮ್ಮ ನಾಮದಲ್ಲಿ ಪ್ರಾರ್ಥಿಸುತ್ತಾ ಇದ್ದೇನೆ. ನಿನಗಾಗಿ ಜೀವಿಸದ ಈ ಜೀವನ ನನಗೆ ಬೇಡ ಸ್ವಾಮಿ. ಈ ಪ್ರಾಣವೆಂಬ ಪಕ್ಷಿಯು ಸ್ವಾಮಿ ಈ ಕ್ಷಣವೇ ನಿಮ್ಮ ಕೈಗೆ ತೆಗೆದುಕೊಳ್ಳಿ ಸ್ವಾಮಿ. ನಾನು ಯಾವುದಕ್ಕಾಗಿ ಈ ಲೋಕಕ್ಕೆ ಬಂದಿದ್ದೇನೆ ಸ್ವಾಮಿ, ನಾನು ಅರಿಯನು ಸ್ವಾಮಿ. ನಾನು ಏನು ಮಾಡಬೇಕು ನಾನು ತಿಳಿಯನು ಸ್ವಾಮಿ. ನನ್ನನ್ನು ಕುರಿತಾದ ನಿಮ್ಮ ಪದ್ಧತಿ ನಾನು ಅರಿಯನು ಸ್ವಾಮಿ. ಇನ್ನೂ ಪ್ರಶ್ನೆಗಳೇ ನನ್ನಲ್ಲಿ ತುಂಬಿದೆ ಸ್ವಾಮಿ. ಒಂದೆಡೆ ದೈಹಿಕವಾದ ಪ್ರಲೋಭನೆ, ಇನ್ನೊಂದು ಕಡೆ ನಡೆದು ಹೋದ ಘಟನೆಗಳಿಂದ ಕೊರಗುವಿಕೆ,
ಮಗದೊಂದು ಕಡೆ ಆಲಸ್ಯ, ಇನ್ನೊಂದು ಕಡೆ ದೇಹದಲ್ಲಿ ಭಾರದ ನಿಮಿತ್ತ, ಮನಸ್ಸಿನ ಭಾರದ ನಿಮಿತ್ತವಾಗಿ ಯಾರೂ ಇಲ್ಲದ ಏಕಾಂಗಿಯಾಗಿದ್ದೇನೆ ಸ್ವಾಮಿ. ನೀವೇ ನನ್ನೊಂದಿಗಿಲ್ಲ ಎಂಬುದಾದರೆ, ಅಥವಾ ನಾನು ನಿಮ್ಮೊಂದಿಗೆ ಬೆರೆಯದಿದ್ದರೆ ಈ ನನ್ನ ಜೀವನ ಯಾಕೆ ಬೇಕು ಸ್ವಾಮಿ? ಇನ್ನೆಷ್ಟು ಕಾಲ ನೀವು ಮೌನವಾಗಿರುವಿರಿ ಸ್ವಾಮಿ? ಬಹಳ ಸಂಗಾತಿಯನ್ನು ಪ್ರೀತಿಸಲು ಹೋಗುವಾಗ ಅವರಿಂದಲೂ ಪ್ರೀತಿ ಇಲ್ಲ, ಸ್ವಾರ್ಥವೇ. ಮಕ್ಕಳನ್ನು ಪ್ರೀತಿಸಲು ಹೋಗುವಾಗ ಅವರಿಂದಲೂ ಪ್ರೀತಿ ಇಲ್ಲ, ಸ್ವಾರ್ಥವೇ. ಮಿತ್ರರನ್ನು ಪ್ರೀತಿಸಲು ಹೋಗುವಾಗ ಅವರಲ್ಲಿಯೂ ಪ್ರೀತಿ ಇಲ್ಲ, ಸ್ವಾರ್ಥವೇ. ನಂಬಿದವರನ್ನು ಪ್ರೀತಿಸಲು ಹೋಗುವಾಗ ಅಲ್ಲಿಯೂ ಪ್ರೀತಿ ಇಲ್ಲ, ಸ್ವಾರ್ಥವೇ. ಈ ದಿನದವರೆಗೂ ಒಂದು ನಿಜವಾದ ಪ್ರೀತಿಯನ್ನು ನನ್ನ ಜೀವಿತದಲ್ಲಿ ಕಾಣಲೇ ಇಲ್ಲ ಸ್ವಾಮಿ. ಈ 58 ವರ್ಷ ಪ್ರಾಯದಲ್ಲಿ ನಿಜವಾದ ಪ್ರೀತಿಯು ನನ್ನ ಮುಂದೆ ನಿಲ್ಲಲಿಲ್ಲ ಸ್ವಾಮಿ. ಎಲ್ಲ ಸ್ವಾರ್ಥವೇ ಸ್ವಾಮಿ. ಶುಶ್ರೂಷಕರುಗಳಿಂದ ಗಾಯಗಳು, ಯಾಜಕರುಗಳಿಂದ ಗಾಯಗಳು, ಪ್ರಾರ್ಥಿಸುವವರಿಂದ ಗಾಯಗಳು ಸ್ವಾಮಿ. ಈ ಜೀವಿತದಲ್ಲಿ ಆಧ್ಯಾತ್ಮಿಕವಾದ ಗಾಯಗಳೇ ಹೆಚ್ಚು ಸ್ವಾಮಿ. ಉಣ್ಣಲು ಆಹಾರವಿಲ್ಲದಿರುವಾಗಲೂ ನಾನು ನಿಮ್ಮೊಂದಿಗೆ ಇದ್ದನಲ್ಲ ಸ್ವಾಮಿ. ದರಿದ್ರನಾದರೂ ನಾನು ನಿಮ್ಮೊಂದಿಗೆ ಇದ್ದನಲ್ಲ ಸ್ವಾಮಿ. ಎಲ್ಲವನ್ನ ಕಳೆದುಕೊಂಡರೂ ನಾನು ನಿಮ್ಮಲ್ಲಿಯೇ ಇದ್ದನಲ್ಲ ಸ್ವಾಮಿ. ನಿಮ್ಮನ್ನು ಬಿಟ್ಟು ಅಗಲಿಲ್ಲವಲ್ಲ ಸ್ವಾಮಿ. ನೀವು ಅಗಲಲು ಬಿಡಲಿಲ್ಲವಲ್ಲ ಸ್ವಾಮಿ. ಕರುಣಿಸಿರಿ ಸ್ವಾಮಿ. ಸ್ವಾಮಿ ಕರುಣಿಸಿರಿ ಸ್ವಾಮಿ, ಕರುಣಿಸಿರಿ ಸ್ವಾಮಿ. ನಾನೆಲ್ಲಿ ಹೋಗಲಿ, ನಾನೇನು ಮಾಡಲಿ, ನಾನು ಅರಿಯ ಸ್ವಾಮಿ. ಹುಚ್ಚ ನಾನಾಗಿದ್ದೇನೆ ಸ್ವಾಮಿ. ಕರುಣಿಸಿರಿ ಸ್ವಾಮಿ. ಮಾತನಾಡಲು ಮಾತುಗಳು ರಾತ್ರಿ ಆದರೂ ತೀರವು ಸ್ವಾಮಿ, ದಿನಗಳು ಕಳೆದರೂ ತೀರದು ಸ್ವಾಮಿ. ಹೀಗೇ ನಿನ್ನೊಂದಿಗೆ ಮಾತನಾಡುತ್ತಲೇ ಇರಬೇಕು ಎಂದೆನಿಸುತ್ತದೆ ಸ್ವಾಮಿ. ನಿನ್ನಲ್ಲಿ ಪ್ರಶ್ನೆ ಕೇಳುತ್ತಲೇ ಇರಬೇಕೆನಿಸುತ್ತದೆ ಸ್ವಾಮಿ. ನಿನ್ನ ಸ್ವರಕ್ಕೆ ಕಾಯುತ್ತಲೇ ಇರಬೇಕೆನಿಸುತ್ತದೆ ಸ್ವಾಮಿ. ಆದರೆ ನಾನೇನು ಮಾಡಲಿ ಸ್ವಾಮಿ? ನಾನೇನು ಮಾಡಲಿ ಸ್ವಾಮಿ? ನಾನೇನು ಮಾಡಲಿ ಸ್ವಾಮಿ? ನಿನ್ನ ಮೌನಕ್ಕೆ ಕಾರಣವೇನು ಸ್ವಾಮಿ? ಹತ್ತು ಕಣ್ಣೀರೆಲ್ಲವೂ ಬತ್ತಿ ಹೋಗಿದೆ ಸ್ವಾಮಿ. ಚಿಂತಿಸಿ ಚಿಂತಿಸಿ ಜೀವನವೇ ಚಿತೆಯಾಗಿ ಹೋಗಿದೆ ಸ್ವಾಮಿ. ಏಕಾಂಗಿತನದ ಬದುಕಿನಲ್ಲಿ ನಿತ್ರಾಣನಾಗಿ ಹೋಗಿದ್ದೇನೆ ಸ್ವಾಮಿ. ನನ್ನವರೆಂದು ಯಾರಿದ್ದರೂ ಯಾರು ಇಲ್ಲದವನಾಗಿದ್ದೇನೆ ಸ್ವಾಮಿ. ಕರುಣಿಸಿರಿ ಸ್ವಾಮಿ, ಕರುಣಿಸಿರಿ ಸ್ವಾಮಿ. ನನ್ನನ್ನು ಕರುಣಿಸಿರಿ ಸ್ವಾಮಿ. ನನಗೆ ಕೊಟ್ಟ ಜೀವನ ನೀನಲ್ಲವೇ ಸ್ವಾಮಿ? ನನಗೆ ಕೊಟ್ಟ ಬಾಳ ಸಂಗಾತಿ ನೀನಲ್ಲವೇ ಸ್ವಾಮಿ? ನನಗೆ ಕೊಟ್ಟ ಮಕ್ಕಳು ನೀನಲ್ಲವೇ ಸ್ವಾಮಿ? ನನಗೆ ಕೊಟ್ಟ ಕುಟುಂಬ ನಿನ್ನದಲ್ಲವೇ ಸ್ವಾಮಿ? ಎಲ್ಲವನ್ನ ನಿಮಗೆ ಸಮರ್ಪಿಸುತ್ತೇನೆ ರಾಜ. ನಿನ್ನ ಚಿತ್ತದಂತೆ ಆಗಲಿ ಸ್ವಾಮಿ. ಎಲ್ಲವನ್ನ ನಿಮ್ಮ ಮುಂದೆ ಒಪ್ಪಿಸಿದ್ದೇನೆ ಸ್ವಾಮಿ. ಈ ಕಹಿಯಾದ ಪಾತ್ರೆಯನ್ನು ಕುಡಿಯಲು ನನ್ನಿಂದ ಶಕ್ತಿ ಇಲ್ಲ ಸ್ವಾಮಿ. ಸ್ವಾಮಿ ನಿಮ್ಮ ಚಿತ್ತದಂತೆ ಆಗಲಿ ಸ್ವಾಮಿ. ನಿನ್ನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಸರ್ವೇಶ್ವರ ಸ್ವಾಮಿ. ಆಮೆನ್. ಸಮರ್ಪಣೆಯ ಪ್ರಾರ್ಥನೆಯಲ್ಲಿ ಉಂಟಾಗಿ ಮಾತನಾಡಲು ದೈವ ಪ್ರೇರಣೆ ಇರುವವರು ಸಮಯ ನಿಗದಿಯೊಂದಿಗೆ 4 ತೊದಲು ಮಾತುಗಳಲ್ಲಿ ದೇವರಲ್ಲಿ ಮಾತನಾಡಿರಿ. ನಿಮಗಾಗಿ ಪ್ರಾರ್ಥಿಸುವ ಕ್ಷಣ. ದಯವಿಟ್ಟು ಫ್ಯಾನ್ ಅನ್ನು ಮುಂದೆ ಇಟ್ಕೊಂಡಿರೋರು ದಯವಿಟ್ಟು ಆಫ್ ಮಾಡಿ.
ಎಲ್ಲ ಕಡಿಮೆ ಮಾಡಿ. ಗಾಳಿಯ ಶಬ್ದವಿದೆ. ನಿಮ್ಮ ಫ್ಯಾನ್ನ ಗಾಳಿಯ ಶಬ್ದವಿದೆ. ಪ್ರಾರ್ಥಿಸಿ. ಯೇಸುವೆ ವಂದನೆ, ಯೇಸುವಿಗೆ ಆರಾಧನೆ. ಅಪ್ಪ ತಂದೆ, ಈ ಬೆಳಗಿನ ಸಮಯದಲ್ಲಿ ನನಗೆ ಕೋಟಿ ಸ್ತೋತ್ರವು ಆರಾಧನೆ ಸ್ವಾಮಿ. ಈ ದಿನ ನಮಗೆ ಸ್ವಾಮಿ ಉಸಿರನ್ನು ಕೊಟ್ಟ ಆತನೇ ಸ್ತೋತ್ರಪ್ಪ ಸ್ವಾಮಿ. ಇದು ನನಗಾಗಿ ಪ್ರಾರ್ಥಿಸುವಂತ ಒಂದು ಹೊಸ ದಿನವನ್ನು ನೀವು ನನಗೆ ಅನುಗ್ರಹಿಸಿ ಕೊಟ್ಟಿದ್ದೀರ ಸ್ವಾಮಿ. ನನಗೆ ಸ್ತೋತ್ರ ರಾಜ್ಯ ಸ್ವಾಮಿ. ಯೇಸುವೆ, ಈಗ ಸ್ವಾಮಿ ಇದುವರೆಗೂ ನಾನು ಜೀವಿಸಿದಂತಹ ಒಂದೊಂದು ದಿನಗಳನ್ನು ನನ್ನ ಕರೆಯಲ್ಲಿ ಒಪ್ಪಿಸಿಕೊಡ್ತೇನೆ ರಾಜ್ಯ ಸ್ವಾಮಿ. ನನಗಾಗಿ, ಮಕ್ಕಳಿಗಾಗಿ, ಪತಿಗಾಗಿ ಸ್ವಾಮಿ, ನನ್ನ ಕುಟುಂಬ ಜೀವಿತಕ್ಕಾಗಿ ನಿನ್ನಲ್ಲಿ ಹಲವು ಬಾರಿ ಸ್ವಾಮಿ ನಾನು ಮೆಲುಕು ಹಾಕಿದಂತ ದಿನಗಳು ನಿನ್ನ ಕರೆಯಲ್ಲಿ ಒಪ್ಪಿಸಿಕೊಡ್ತೇನೆ ರಾಜ್ಯ ಅಪ್ಪ. ಇನ್ನು ಮುಂದೆ ಸ್ವಾಮಿ ಇವೆಲ್ಲರಿಗಿಂತಲೂ ದೊಡ್ಡದಾಗಿ ನನ್ನ ದೇವರು ನನ್ನೊಂದಿಗಿದ್ದಾರೆ ಎಂಬ ಭರವಸೆ ನನಗೆ ಅನುಗ್ರಹಿಸಿಕೊಡು ರಾಜ್ಯ. ಅಂದು ಸ್ವಾಮಿ ನಿಮ್ಮನ್ನು ಓದಾನ ಓದಾನ ಎಂದು ಕೂಗಿದವರೇ ಈತನನ್ನು ಸಿಲುವೆಗೇರಿಸಿ ಎಂದು ನುಡಿದಂತಹ ಜನರು ನಾವು ಸ್ವಾಮಿ. ಅಪ್ಪ ಯೇಸುವೆ, ನಾವು ಬರೀ ಸ್ವಾರ್ಥಕ್ಕಾಗಿ, ಲಾಭಕ್ಕಾಗಿ, ರೋಗ ಸೌಖ್ಯಕ್ಕಾಗಿ, ಕುಟುಂಬಕ್ಕಾಗಿ ಸ್ವಾಮಿ ಪ್ರತಿದಿನವೂ ನಿನ್ನ ಬಳಿ ಪ್ರಾರ್ಥಿಸುತ್ತಿದ್ದೆವು ದೇವ. ನಮ್ಮ ಪ್ರಾರ್ಥನೆ ಆಗಬಾರದು ಸ್ವಾಮಿ. ನನಗಾಗಿ ಸ್ವಾಮಿ ನೀವು ಸಿಲುವೆಯ ಮೇಲೆ ಸ್ವಾಮಿ 3 ತಾಸು ಸ್ವಾಮಿ ರಕ್ತವನ್ನು ಸುರಿಸಿದಂತ ದೇವರು ರಾಜ್ಯ. ನನ್ನ ಘೋರವಾದ ಪಾಪಗಳು ಸ್ವಾಮಿ, ನಿಮ್ಮನ್ನು ಎಷ್ಟು ಬಾರಿ ಸ್ವಾಮಿ ನಾವು ಸಿಲುವೆಯಲ್ಲಿ ಜಡಿದು, ಈಗೋ ಸ್ವಾಮಿ ಮುಳ್ಳಿನ ಕಿರೀಟವನ್ನು ತೊಡಿಸಿ, ಈಗೋ ನಿಮ್ಮ ಕೆನ್ನೆಯ ಮೇಲೆ ಒಡೆಯಲು ಸ್ವಾಮಿ ಒಡೆದು ನಿನ್ನನ್ನು ಪರಿಹಾಸ್ಯ ಮಾಡಿದರು ದೇವ. ನಿನ್ನನ್ನು ಒಡೆದವರು ಯಾರು? ಪ್ರವಾದಿಸು ಎಂದು ನಾಟಕೀಯವಾಗಿ ವರ್ತಿಸಿದಂತ ಜನರು ನಾವು ಸ್ವಾಮಿ. ನಮಗಾಗಿ ನೀವು ಕೆನ್ನೆಯ ಮೇಲೆ ಒಡಿಸಿ ಮುಳ್ಳಿನ ಕಿರೀಟವನ್ನು ತೊಡಿಸಿದಂತ ನನ್ನ ಕರುಣಾಮೂರ್ತಿ ದೇವನೇ, ಸಾಕು ಸ್ವಾಮಿ. ಲೋಕದಲ್ಲಿ ಎಲ್ಲವೂ ಬಿಟ್ಟು ಹೋಗುವ, ನಶಿಸಿ ಹೋಗುವ ಕಾರ್ಯಕ್ಕಾಗಿ ಮಾತ್ರ ನಾವು ತನಕ ಪಡುತ್ತಿದ್ದೇವೆ ದೇವ. ಅಪಾಯಿಸುವೆ, ಇಂದು ನನ್ನ ಸಾವು ಗೊತ್ತಿಲ್ಲ ಸ್ವಾಮಿ. ಯಾವಾಗ, ಯಾವ ಗಳಿಗೆ, ಯಾವ ಕ್ಷಣ, ಯಾವ ನಿಮಿಷ, ಎಲ್ಲಿ ಎಂಬುದು ನನಗೆ ಗೊತ್ತಿಲ್ಲ ರಾಜ. ತಾಯಿ ಗರ್ಭದಿಂದಲೇ ಸ್ವಾಮಿ ನೀವು ನನ್ನ ಸಾವನ್ನು ಸಹ ನಿಗದಿ ಮಾಡಿದಂತ ದೇವರು ನೀನು ಸ್ವಾಮಿ. ಅಪಾಯಿಸುವೆ, ಈಗ ಸ್ವಾಮಿ ಆ ಒಂದು ನೀವು ಕತ್ತೆಯ ಮೇಲೆ ಬಂದಂತ ದೇವರಾಗಿರಪ್ಪ. ಇಂದು ನಾನು ಸ್ವಾಮಿ ಒಂದು ಕತ್ತೆಯಾಗಿದ್ದೇನೆ ದೇವ. ಅದರ ಮೇಲೆ ಕುಳಿತುಕೊಳ್ಳಲು ನೀನಾಗಿರಬೇಕು ಸ್ವಾಮಿ. ಅಪ್ಪ, ನೀನು ಒತ್ತು ನಡೆಯುವಂತ ಮಗಳು ನಾನಾಗಬೇಕು ದೇವ. ಅಪಾಯಿಸುವೆ, ಈಗ ಸ್ವಾಮಿ ಅಂದು ಪೇತ್ರನನ್ನು ಕೈ ಹಿಡಿದಂತ ದೇವರು ನೀನು ಸ್ವಾಮಿ. ಇಂದು ನನ್ನ ಕೈ ಹಿಡಿಯುವಂತ ನನ್ನ ರಾಜರಾಜರು ನೀನಪ್ಪ. ನಿನ್ನ ಶಿಲುಬೆಯ ಯಾತನೆಯನ್ನು ಧ್ಯಾನಿಸುವಂತೆ ನಿನ್ನ ಸಾವಿಗೆ ನಾನು ಕಾರಣಕರ್ತಳು ದೇವ. ನನ್ನ ಪಾಪಗಳು, ನನ್ನ ಲೌಕಿಕವಾದ ಚಿಂತೆಗಳು, ಆಸೆ ಆಕಾಂಕ್ಷೆಗಳು ಸ್ವಾಮಿ, ನನ್ನ ಸ್ವಾರ್ಥತನ ರಾಜ್ಯ ನಿನ್ನನ್ನು ಮತ್ತೆ ಮತ್ತೆ ಸಿಲುವೆಗೇರಿಸುವಂತೆ ಮಾಡಿದೆ ರಾಜ್ಯ. ನನ್ನನ್ನು ಕ್ಷಮಿಸಿ ಸ್ವಾಮಿ. ಅಪ್ಪ, ನನ್ನನ್ನು ಬಲಪಡಿಸು ರಾಜ್ಯ. ನಿನಗಾಗಿ ಆತರೆ ಇವತ್ತು ನನ್ನನ್ನು ಮಾರ್ಪಡಿಸು ಸ್ವಾಮಿ. ಲಾಭಕ್ಕಾಗಿ ಬರದೆ, ಈಗ ಕುಟುಂಬಕ್ಕಾಗಿ, ಮಕ್ಕಳಿಗಾಗಿ, ಪರಿವರ್ತನೆಗಾಗಿ ಬರದೆ, ಅದೆಲ್ಲಕ್ಕಿಂತ ದೊಡ್ಡವರು ನನ್ನ ದೇವರು ನನ್ನೊಂದಿಗಿದ್ದಾರೆ ಎಂಬ ಅರಿವನ್ನು ನನಗೆ ಅನುಗ್ರಹಿಸಿಕೊಡು ಸ್ವಾಮಿ. ಪವಿತ್ರಾತ್ಮರನ್ನು ಸ್ವಾಮಿ ಪಡೆಯುವಂತೆ ಕೃಪೆಯಿಂದ, ಪವಿತ್ರಾತ್ಮರ ಮೂಲಕ ಪ್ರಾರ್ಥಿಸುವಂತೆ ಸ್ವಾಮಿ ನನ್ನನ್ನು ಮಾರ್ಪಡಿಸಿದ ರಾಜ್ಯ. ನನ್ನನ್ನು ನೀವು ಹಂಗೇನೆ ಚಿತ್ರಿಸಿಕೊಂಡಿದ್ದೀರ ಸ್ವಾಮಿ. ನನಗೆ ಗೊತ್ತು ರಾಜ್ಯ, ತಾಯಿ ಗರ್ಭದಿಂದಲೇ ಸ್ವಾಮಿ ನಾನು ಮಾಡಿದ ಪಾಪಗಳು ನಿಮಗೆ ತಿಳಿದಿದೆ ರಾಜ್ಯ. ಈಗ ಸ್ವಾಮಿ ಇಂದು ನನ್ನ ಪಾಪಕ್ಕಾಗಿ ಬಿಡುಗಡೆ. ಇಂದು ನಾನು ನಿಮ್ಮನ್ನು ನೋಡಿಕೊಳ್ಳುವಂತ ಒಂದು ಹೊಸ ಚೈತನ್ಯವನ್ನು ತುಂಬಿಕೊಳ್ಳುವಂತ ಮಗಳಾಗಿ ನನ್ನನ್ನು ಮಾರ್ಪಡಿಸಿದೆ ಸ್ವಾಮಿ. ಅಪಾಯಿಸಿದೆ,
ನಿಮ್ಮೊಂದಿಗಿದಂತಹ ಶಿಷ್ಯರು ಸ್ವಾಮಿ ಎಲ್ಲವೂ ನಿಮ್ಮನ್ನು ಬಿಟ್ಟು ಓಡಿ ಹೋದರು ದೇವ. ನಾವು ಸಹ ನಿಮ್ಮನ್ನು ಎಷ್ಟೋ ಬಾರಿ ಈ ರೀತಿ ನಿರಾಕರಿಸಿದ್ದೇವೆ ಸ್ವಾಮಿ. ಕಾರಣ ರೋಗಕ್ಕಾಗಿ, ಕುಟುಂಬದ ಜಂಜಾಟಗಳಿಗಾಗಿ. ಅಪಾಯಸ್ವೇ ನಮಗೆ ಆ ಕಾರ್ಯವು ನಡೆದಿದ್ದರೆ ಸ್ವಾಮಿ ನಿಮ್ಮನ್ನು ಎಷ್ಟೋ ಬಾರಿ ತೊರೆದು ಹೋಗಿದ್ದೇವೆ ರಾಜ್ಯ. ಲಾಭಕ್ಕಾಗಿ ನಿಮ್ಮನ್ನು ಉಪಯೋಗಿಸುವಂತಹ ಒಂದು ಪ್ರಾರ್ಥನೆಯಾಗಿ ಹೋಗಿದೆ ಸ್ವಾಮಿ ನಮ್ಮ ಪ್ರಾರ್ಥನೆ. ಆ ಪ್ರಾರ್ಥನೆಗಳ ರಾಜ್ಯ ಸ್ವಾಮಿ ಎತ್ತಿದೆ. ನೀವು ನಮ್ಮನ್ನು ಯಾವುದಕ್ಕಾಗಿ ಆರಿಸಿಕೊಂಡಿದ್ದೀರೋ ನಮ್ಮ ಬಲಹೀನತೆಗಳಲ್ಲೇ ನಾವು ನಿಮ್ಮನ್ನು ಕಂಡುಕೊಳ್ಳುವಂತೆ ಮಾರ್ಪಡಿಸಿ ಸ್ವಾಮಿ. ನಾವು ಒಂದು ಈ ಸ್ವಾಮಿ ಈ ದಿನದಲ್ಲಿ ನೂತನ ಮನುಷ್ಯನಾಗಿ ಮಗಳಾಗಿ ಮಾರ್ಪಡಿಸಿದ ರಾಜ್ಯ. ಬ್ರದರ್ಗಳಿಂದೆಯೂ ಫಾದರ್ಗಳಿಂದೆಯೂ ಕನ್ಯಾಸ್ತ್ರೀಗಳಿಂದೆಯೂ ಯಾರು ದೇವ ಬೆಳೆಸುತ್ತಾರೆ, ಯಾರು ಒಳ್ಳೆ ಪ್ರಬೋಧನೆ ಮಾಡುತ್ತಾರೆ, ಯಾರು ನನ್ನ ಕುಟುಂಬಕ್ಕೆ ಒಳ್ಳೆ ರಕ್ಷಣೆ ಕೊಡುತ್ತಾರೆ ಎಂದು ಓಡದಂತ ಮಕ್ಕಳಾಗಿ ನಮ್ಮನ್ನು ಸ್ವಾಮಿ ಬೇರ್ಪಡಿಸಿದ ದೇವ. ನನಗಾಗಿದ್ದಾರೆ ನನ್ನ ದೇವರು ಎಂಬ ಈಗ ಸ್ವಾಮಿ ಒಂದು ನಂಬಿಕೆಯಿಂದ ಬಾಳುವಂತ ಮಗಳಾಗಿ ನನ್ನನ್ನು ಮಾರ್ಪಡಿಸಿ ಸ್ವಾಮಿ. ಮನುಷ್ಯರಿಂದ ಹೇಳುವಾಗ ನಮ್ಮನ್ನು ಹೀಯಾಳಿಸಿದ್ದಾರೆ, ನೋಯಿಸಿದ್ದಾರೆ, ಇಲ್ಲದ ಸಲ್ಲದನ್ನು ಮಾತನಾಡಿದ್ದಾರೆ ಸ್ವಾಮಿ. ಅವರು ಸಹ ಏನು ಮಾಡಲು ರಾಜ್ಯ. ನಮ್ಮಂತೆಯ ನರ ಮನುಷ್ಯರು ಸ್ವಾಮಿ, ನಿಮ್ಮಂತೆಯೇ ಅವರು ದೇವರಲ್ಲ ದೇವ. ಅಪ್ಪ ಎಷ್ಟುವೆ ನಮ್ಮನ್ನು ನಿಂದೆ ಪಡಿಸಿದವರು, ಅವಮಾನ ಪಡಿಸಿದರು, ನಾಚಿಕೆ ಗೀಡು ಮಾಡಿದರು ಸ್ವಾಮಿ. ನೀವು ನಮ್ಮೊಂದಿಗಿದ್ದಿರಲ್ಲ ಸ್ವಾಮಿ. ಅವರಿಗಿಂತ ಮಿಗಿಲಾದ ದೇವರು ನಮ್ಮೊಂದಿಗಿರುವಾಗ ನಮ್ಮಿಂದ ಬೇರ್ಪಡಿಸಲು ಯಾರಿಂದಲೂ ಸಾಧ್ಯ ಸ್ವಾಮಿ. ಮೇಲಿನ ಲೋಕವಾಗಲಿ ಕೆಳಗಿನ ಲೋಕವಾಗಲಿ ಸೃಷ್ಟಿ ಸಮಸ್ಯೆಗಳೇ ಆಗಲಿ ರಾಜ್ಯ, ನಿಮ್ಮಿಂದ ಬೇರ್ಪಡಿಸಲು ಯಾರಿಂದಲೂ ಸಾಧ್ಯವಿಲ್ಲ ರಾಜ್ಯ. ಅಪ್ಪ ಈ ದಿನ ನನಗೆ ನಿಮ್ಮೊಂದಿಗೆ ಮಾತನಾಡುವಂತ ಈ ನನ್ನ ತುಟಿಗಳನ್ನು ತೆರೆಯುವಂತೆ ಇವ ಹೃದಯಂತರಾಳದಿಂದ ಪ್ರಾರ್ಥಿಸುವಂತ ಒಂದು ಸದವಕಾಶವನ್ನು ಕೊಟ್ಟಿದ್ದೀರ ಸ್ವಾಮಿ. ಅದಕ್ಕಾಗಿ ನನಗೆ ಕೋಟಿ ರಾಜ್ಯ. ಇನ್ನು ಮುಂದೆ ಸ್ವಾಮಿ ನಾವು ಲಾಭಕ್ಕಾಗಿ ಪ್ರಾರ್ಥಿಸಿದೆ, ನಿನ್ನೊಂದಿಗಿರುವಂತೆ ಪ್ರಾರ್ಥಿಸುವಂತ ಮಗಳಾಗಿ ನನ್ನನ್ನು ಮಾರ್ಪಡಿಸಿದ್ದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನನ್ನ ಪ್ರೀತಿಯ ನನ್ನ ಜೀವಂತ ಉಳ್ಳ ದೇವನೇ. ಆಮೇನ್, ಆಮೇನ್, ಆಮೇನ್. ಸ್ತೋತ್ರ ರಾಜ. ಅಪ್ಪ ನನ್ನ ತಂದೆ ಸ್ತೋತ್ರ ಸ್ವಾಮಿ. ಅಪ್ಪ ನಿನಗೆ ಕೋಟಿ ಕೋಟಿ ವಂದನೆಗಳು ಸ್ವಾಮಿ. ಆರಾಧನೆ ಆರಾಧನೆ ಸ್ವಾಮಿ, ಮಹಿಮೆ ಸ್ವಾಮಿ. ಅಪ್ಪ ತಂದೆ ನನ್ನನ್ನೇ ನಿನಗೆ ಸಮರ್ಪಿಸಿ ಪ್ರಾರ್ಥಿಸುವಂತ ಈ ದಿನವನ್ನು ವಿಶೇಷವಾಗಿ ಕೊಟ್ಟಿದ್ದೀರ ಸ್ವಾಮಿ. ಸ್ತೋತ್ರ ಸ್ವಾಮಿ. ಅಪ್ಪ ನನ್ನ ತಂದೆ ನನ್ನ ಕೊರತೆಗಳು ನನ್ನ ಬಲಹೀನತೆಗಳು ಏನೆಂದು ನೀನು ಅರಿತಿದ್ದೀಯ ಸ್ವಾಮಿ. ಅಪ್ಪ ತಂದೆ ಎಲ್ಲವನ್ನೂ ಬಲ್ಲವನು ನೀನಾಗಿದ್ದೀಯ ಸ್ವಾಮಿ. ಆದರೂ ಪಾಪಿ ಮಗಳು ಸ್ವಾಮಿ ನಿನ್ನ ಮುಂದೆ ಮಂಡಿ ಊರಿದ್ದೇನೆ ಸ್ವಾಮಿ. ಅಪ್ಪ ನನ್ನ ಮೇಲೆ ತೋರು ಸ್ವಾಮಿ. ಅಪ್ಪ ತಂದೆ ನಾನಾಗಿಯೇ ಜೀವಿಸಿದ್ದೇನೆ ಸ್ವಾಮಿ. ಅಪ್ಪ ಯೇಸುವೆ ಎಷ್ಟು ಕಾಲ ಸ್ವಾಮಿ ಹೇಗೆ ಜೀವಿಸಿದ್ದೇನೆ ಎಂದು ನನಗೂ ಗೊತ್ತು, ನಿಮಗೂ ಗೊತ್ತು ಸ್ವಾಮಿ. ಅಪ್ಪ ತಂದೆ ನನ್ನ ತಪ್ಪುಗಳು ನನ್ನ ಪಾಪಗಳನ್ನು ಎಲ್ಲವನ್ನೂ ನಿನ್ನಲ್ಲಿ ಆರೈಕೆ ಮಾಡಿಕೊಳ್ಳುತ್ತಿದ್ದೇನೆ ಸ್ವಾಮಿ. ಅಪ್ಪ ತಂದೆ ಈ ಪವಿತ್ರ ವಾರದಲ್ಲಿ ಸ್ವಾಮಿ ನನ್ನನ್ನೇ ನಿನಗೆ ಸಮರ್ಪಿಸಿದ್ದೇನೆ ಸ್ವಾಮಿ. ಅಪ್ಪ ನನ್ನ ಯೇಸುವೆ ನಾನು ಯಾರೆಂದು ನೀನು ತಿಳಿದಿದ್ದೀಯ ಸ್ವಾಮಿ. ಆಶೀರ್ವದಿಸಿ ಸ್ವಾಮಿ. ಅಪ್ಪ ತಂದೆ ಎಲ್ಲವೂ ಶೂನ್ಯ ಸ್ವಾಮಿ, ಎಲ್ಲವೂ ಶೂನ್ಯ ಸ್ವಾಮಿ. ಅಪ್ಪ ಯಾರಿಗಾಗಿ ಇರಬೇಕು, ಯಾವುದಕ್ಕಾಗಿ ಇರಬೇಕು ಗೊತ್ತಿಲ್ಲ ಸ್ವಾಮಿ. ಇದು ಜೀವನವೇ ಭಯದಿಂದ ತುಂಬಿತ್ತು ಜೀವನ ಸ್ವಾಮಿ. ಅಪ್ಪ ಯೇಸುವೆ ಎಷ್ಟು ವಾರಿನಲ್ಲಿ ಮಂಡಿ ಮುರಿತೇನೆ ಸ್ವಾಮಿ, ಪ್ರಾರ್ಥಿಸಿದ್ದೇನೆ ಸ್ವಾಮಿ. ಅಪ್ಪ ಪ್ರಾರ್ಥನೆ ಎಲ್ಲವೂ ನಿನ್ನ ಪಾದದಲ್ಲಿ ತುಲ್ಪವಾಗಿದೆ ಸ್ವಾಮಿ. ಅಪ್ಪ ಒಂಟಿಯಾಗಿ ಒಬ್ಬಳಾಗಿ ಜೀವಿಸುವಾಗ ನನ್ನ ನೋವು ನನ್ನ ಕಷ್ಟ ಸುಖ ಎಲ್ಲವೂ ನಿನಗೆ ಗೊತ್ತು ಸ್ವಾಮಿ.
ನನ್ನ ಮೇಲೆ ದಯೆತ್ತು ಸ್ವಾಮಿ. ಅಪ್ಪ, ತಾಯಿ ಇರುವಾಗ ಸ್ವಾಮಿ ತಾಯಿಯೊಡನೆ ಜೀವಿಸಿದೆ, ಒಡ ಹುಟ್ಟಿದವರೊಡನೆ ಜೀವಿಸಿದೆ ಸ್ವಾಮಿ. ಅಪ್ಪ, ನನ್ನ ಜೀವನವು ಒಂದು ಭಯವೇ ಸ್ವಾಮಿ. ಆಗಿನಿಂದ ಈಗಿನವರೆಗೂ ಭಯದಲ್ಲೇ ಜೀವಿಸಿದ್ದೇನೆ ಸ್ವಾಮಿ. ಅಪ್ಪ ತಂದೆ, ಇದು ಎಷ್ಟು ಕಾಲ ಬೇಕು ಸ್ವಾಮಿ ನನ್ನ ಜೀವನ? ಅಪ್ಪ ಯೇಸುವೆ, ಈ ಜೀವನಕ್ಕೆ ಒಂದು ಮುಕ್ತಿ ಕೊಡ್ತೇನೆ. ಅಪ್ಪ ಯೇಸುವೆ, ಹೇಗೆ ಜೀವಿಸಬೇಕು, ಯಾತಕ್ಕಾಗಿ ಜೀವಿಸಬೇಕು, ಯಾರಿಗಾಗಿ ಜೀವಿಸಬೇಕು ಎಂಬ ಅರಿವನ್ನು ಮೂಡಿಸುತ್ತದೆ. ಅಪ್ಪ ಯೇಸುವೆ, ನನ್ನ ಉಸಿರಿರುವ ತನಕ ನಿನ್ನನ್ನೇ ಅವಲಂಬಿಸಿಕೊಂಡು ಜೀವಿಸುವ ಮಗಳಾಗಿ ಮಾರ್ಪಡಿಸುತ್ತದೆ. ಅಪ್ಪ, ಎಷ್ಟು ಕಾಲ ನಾನು ಕೇಳದೆ ಸ್ವಾಮಿ ಎಲ್ಲವನ್ನೂ ಕೊಟ್ಟಿದ್ದೀಯ ಸ್ವಾಮಿ. ನನಗೇನು ಬೇಕು ಬೇಡ ಎಂದು ಕೇಳದೆ ನೀನು ಕೊಟ್ಟಂತ ಈ ಎಲ್ಲವನ್ನು ನಿನಗೆ ಸಮರ್ಪಿಸುತ್ತೇನೆ ಸ್ವಾಮಿ. ಅಪ್ಪ ತಂದೆ, ಇಷ್ಟು ದಿನಗಳ ಕಾಲ ಯಾವ ತಪ್ಪುಗಳನ್ನು ಮಾಡಿದ್ದನು, ಯಾವ ಪಾಪಗಳನ್ನು ಮಾಡಿದ್ದನು ಎಲ್ಲಕ್ಕೆ ಸಮಯದಲ್ಲಿ ತಂದೆ. ಅಪ್ಪ, ಈ ಪವಿತ್ರವಾರದಲ್ಲಿ ಸ್ವಾಮಿ ನನ್ನನ್ನೇ ನಿನಗೆ ಬಲಿಯಾಗಿ ಅರ್ಪಿಸುತ್ತೇನೆ ಸ್ವಾಮಿ. ಅಪ್ಪ ಸ್ವಾಮಿ, ನನ್ನ ಮೇಲೆ ದಯೆ ತೋರು ಸ್ವಾಮಿ. ಅಪ್ಪ, ನನ್ನನ್ನು ಆಶೀರ್ವದಿಸು ಸ್ವಾಮಿ. ಅಪ್ಪ, ನನ್ನನ್ನು ಕೈ ಬಿಡಬೇಡ ಸ್ವಾಮಿ. ನನ್ನ ಒಂಟಿಯಾಗಿರುವಾಗ ಧೈರ್ಯವನ್ನು ತುಂಬು ಸ್ವಾಮಿ. ಧೈರ್ಯದಿಂದ ಇರಲು ಶಕ್ತಿ ಕೊಡುತ್ತದೆ. ನಿನ್ನನ್ನೇ ಅವಲಂಬಿಸಿಕೊಂಡು ಬಾಳುವಂತ ಕೃಪಾವರವನ್ನು ಕೊಡುತ್ತದೆ. ಅಪ್ಪ ಯೇಸುವೆ, ನನ್ನಲ್ಲಿ ನೀನಿರುತ್ತೀಯ ನಂಬಿಕೆಯಿಂದ ಜೀವಿಸುತ್ತಿದ್ದೇನೆ ಸ್ವಾಮಿ. ನನ್ನ ಜೀವನವನ್ನು ಪಾವನವಾಗುವಂತೆ ನಾನು ಕರುಣಿಸುತ್ತಂದೆ. ಅಪ್ಪ, ನಿನಗೆ ಕೋಟಿ ಕೋಟಿ ವಂದನೆಗಳು ಸ್ವಾಮಿ. ಕೋಟಿ ಕೋಟಿ ನಮನಗಳು ಸ್ವಾಮಿ. ಆಮೇಲೆ ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಪವಿತ್ರಾತ್ಮರೇ ಸ್ತೋತ್ರ, ಪವಿತ್ರಾತ್ಮರೇ ವಂದನೆ. ಯೇಸುವೆ ನಿಮಗೆ ಕೋಟಿ ಕೋಟಿ ಸ್ತೋತ್ರಗಳು. ಯೇಸುವೆ, ನನ್ನನ್ನೇ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಯೇಸುವೆ, ಯೇಸುವೆ, ನನ್ನ ಭಾರವನ್ನು, ನನ್ನ ಕಷ್ಟವನ್ನು, ನನ್ನ ದುಃಖವನ್ನು, ನನ್ನ ವೇದನೆಯನ್ನು, ನಿರಾಶೆಯನ್ನು, ಕಷ್ಟವನ್ನು ಎಲ್ಲವನ್ನು ನಿಮಗೆ ಸಮರ್ಪಿಸುತ್ತೇನೆ. ಯೇಸುವೆ, ಎಲ್ಲ ಬಲಹೀನತೆಯನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಯೇಸುವೆ, ನನ್ನ ಬಲಹೀನತೆಯಲ್ಲೇ ನೀವು ಬಲಪಡಿಸುವಂತಹ ದೇವರು ಆಗಿದ್ದೀರಿ. ಯೇಸುವೆ, ಎಲ್ಲವನ್ನು ಅರಿತುಕೊಳ್ಳುವಂತಹ ದೇವರು ನೀವಾಗಿದ್ದೀರಿ. ಎಲ್ಲವನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಯೇಸುವೆ, ನನ್ನ ಯಾರಲ್ಲಿ ಹೇಳಲಾಗದ ಈ ಕಷ್ಟವು, ಈ ವೇದನೆಗಳನ್ನು ನೀವು ಅರಿತುಕೊಳ್ಳುತ್ತಿದ್ದೀರಿ. ಯೇಸುವೆ, ನೀವು ನಮ್ಮ ಮನಸ್ಸನ್ನು ಅರಿಯುವಂತ ದೇವರಾಗಿದ್ದೀರಿ. ಯೇಸುವೆ, ಯಾವ ಮನುಷ್ಯರಲ್ಲಿ ಹೇಳಲಾಗದ ನಮ್ಮ ಕಷ್ಟವನ್ನು ನಿಮ್ಮನ್ನು ಹೇಳಿದರೆ ನೀವು ಅದನ್ನು ಪರಿಹರಿಸುವಂತಹ ದೇವರಾಗಿದ್ದೀರಿ. ಯೇಸುವೆ, ಯೇಸುವೆ, ನಮ್ಮೆಲ್ಲ ಬಲಹೀನತೆಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಯೇಸುವೆ, ಯೇಸುವೆ, ನಮ್ಮ ಮೇಲೆ ಕರುಣೆ ತೋರಿ, ಯೇಸುವೆ, ದಯೆ ತೋರಿ. ಯೇಸುವೆ, ನಮ್ಮೊಂದಿಗೆ ಇದ್ದು ನಮ್ಮನ್ನು ಮುನ್ನಡೆಸಿರಿ. ಯೇಸುವೆ, ಪವಿತ್ರಾತ್ಮರೇ ನಮ್ಮ ಜೊತೆ ಇದ್ದು ನಮ್ಮನ್ನು ಬಲಪಡಿಸಿ ನಮ್ಮನ್ನು ಮುನ್ನಡೆಸಿರಿ. ಪವಿತ್ರಾತ್ಮರೇ, ಪವಿತ್ರಾತ್ಮರೇ, ನಮ್ಮ ಮೇಲೆ ಇಳಿದು ಬನ್ನಿರಿ. ಪವಿತ್ರಾತ್ಮರೇ, ನಮ್ಮನ್ನು ಶಕ್ತಿಪಡಿಸಿರಿ. ನಿಮ್ಮ ವಾಕ್ಯವನ್ನು ನಮ್ಮ ಕಳುಹಿಸಿ ನನ್ನನ್ನು ಬಲಪಡಿಸಿರಿ. ಪವಿತ್ರಾತ್ಮರೇ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಆಮೆನ್. ದೇವರ ವಾಕ್ಯವನ್ನು ಆಲಿಸೋಣ. ದೇಶಿತರ ಕಾರ್ಯಕಲಾಪಗಳು, 4ನೇ ಅಧ್ಯಾಯ 12ನೇ ವಾಕ್ಯ. ಇವರಿಂದಲ್ಲದೆ ಬೇರೆ ಯಾರಿಂದಲೂ ನಮಗೆ ಜೀವೋದ್ಧಾರವಿಲ್ಲ. ಯೆಶಾಯ 7ನೇ ಅಧ್ಯಾಯ 14ನೇ ವಾಕ್ಯ. ಈಗ ಕನ್ನಿಕೆಯೊಬ್ಬಳು ಗರ್ಭತೊಳೆದು ಪುತ್ರನೊಬ್ಬನನ್ನು ಪ್ರಸಾರಿಸುವಳು. ಮತ್ತಾಯ 21ನೇ ಅಧ್ಯಾಯ 22ನೇ ವಾಕ್ಯ. ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳಿದ್ರು ಅದನ್ನೆಲ್ಲ ಹೊಂದುವಿರಿ. ಲೂಕ 1ನೇ ಅಧ್ಯಾಯ 50ನೇ ವಾಕ್ಯ. ಆತನದೇ ಭಯಭಕ್ತಿ ಉಳ್ಳವರ ಮೇಲೆ ಆತನ ದಯವು ತಲಂತರಾಂತದವರೆಗೂ ಇರುವುದು. 1 ಸಾಮುವೇಲ 25ನೇ ಅಧ್ಯಾಯ 6ನೇ ವಾಕ್ಯ. ನಿನಗೂ ನಿನ್ನ ಕುಟುಂಬಕ್ಕೂ ನಿನ್ನ ಸರ್ವ ಸಂಪತ್ತಿಗೂ ಶುಭವಾಗಲಿ. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಈ ದಿನದ ಪ್ರಾರ್ಥನೆ.
ರಾಜಕೀಯ ಯಾತ್ರೆ ಈ ದಿನದ ಪ್ರಾರ್ಥನೆ. ನನ್ನ ಪ್ರೀತಿ ಪಾತ್ರರಾದ ದೇವರೇ, ನಿಮಗೆ ಆರಾಧನೆ ವಂದನೆ. ನನ್ನನ್ನು ಪ್ರೀತಿಸುವುದಕ್ಕಾಗಿ ರಕ್ಷಕರಾಗಿ ದೈವ ಪುತ್ರರಾಗಿ ಧರೆಗೆ ಬಂದ ಯೇಸುವೆ, ನಿಮಗೆ ಸ್ತೋತ್ರ ಆರಾಧನೆ. ನನ್ನನ್ನು ಪೋಷಿಸಲು ಸತ್ಯದ ಹಾದಿಯಲ್ಲಿ ನಡೆಸಲು ನನ್ನನ್ನು ಹಿಂಬಾಲಿಸಿ ಬಂದ ಪವಿತ್ರಾತ್ಮರೇ, ನಿಮಗೆ ಆರಾಧನೆ ಸ್ತುತಿ ಸ್ತೋತ್ರ ಮಹಿಮೆ. ದಿನಗಳಲ್ಲಿ ಎಷ್ಟು ಕಾಲ ನಾನು ಮಾಡಿದ ಉಪವಾಸ ಪ್ರಾರ್ಥನೆ ಇವೆಲ್ಲ ನಾನು ನಿಮ್ಮ ಕೃಪೆಯಿಂದ ತುಂಬಿಸುವಂತೆ ಮಾಡಿರಿ. ನನಗೆ ನಿಮ್ಮ ಕೃಪೆ ಒಂದೇ ಸಾಕು. ನಿಮ್ಮ ಪ್ರೀತಿ ಅನುಸಾರವಾಗಿ ಜೀವಿಸಿ ಪರಪ್ರೀತಿಯಲ್ಲಿ ಒಂದಾಗಿ ಕ್ಷಮ್ಯ ಜೀವನವನ್ನು ನಡೆಸುತ್ತಾ ನನ್ನ ಹಳೆಯ ಸ್ವಭಾವವನ್ನು ತೊರೆದು ಹೊಸ ಮನುಷ್ಯನಾಗಿ ಬಾಳುವಂತೆ ಅನುಗ್ರಹಿಸಿರಿ. ನಿಮ್ಮ ಪೂಜಾ ಪಾಡು ಮರಣಗಳ ಸ್ಮರಣೀಯ ಈ ದಿನಗಳಲ್ಲಿ ನನ್ನ ಎಲ್ಲಾ ಪಾಪ ದೋಷಗಳನ್ನು ದುಷ್ಟಟ ಬಲಹೀನತೆಗಳನ್ನು ನಿಮಗೆ ಸಮರ್ಪಿಸಿದ್ದೇನೆ. ನನ್ನ ಮೇಲೆ ಕರುಣೆ ತೋರಿರಿ. ನಿಮ್ಮ ಕರವನ್ನು ನನ್ನ ಮೇಲೆ ಚಾಚಿ ನನ್ನನ್ನು ಆಶೀರ್ವದಿಸಿರಿ. ನಾನು ನಿಮ್ಮನ್ನು ಅರಿತು ನಿಮ್ಮನ್ನು ಕುರಿತು ನಿಮ್ಮ ಮಹಿಮೆಯನ್ನು ಸಾರುವ ಸಾಧನವಾಗಿ ನನ್ನನ್ನು ಮಾರ್ಪಡಿಸಿರಿ. ಪ್ರಲೋಭನೆಗೆ ಒಳಗಾಗದೆ ಜೀವಮಾನವೆಲ್ಲ ಪ್ರಾರ್ಥಿಸಲು ನನಗೆ ಕಲಿಸಿರಿ. ನನ್ನನ್ನು ಮುನ್ನಡೆಸಿರಿ, ನನ್ನನ್ನು ಬಲಪಡಿಸಿರಿ ಎಂದು ಪಿತಾ ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನೊಳ ತಂದೆಯೇ, ಆಮೇನ್. ಪರಿಶುದ್ಧ ಪೂಜ್ಯ ತಾಯಿ ಮಾತೆಯ ಮಧ್ಯಸ್ಥಿಕೆಯಲ್ಲಿ ಪ್ರಾರ್ಥಿಸೋಣ. ಅಮ್ಮ, ನನಗಾಗಿ ಪ್ರಾರ್ಥಿಸಿ ಎಂದು ನಾವು ವಿನ್ನಯಿಸೋಣ. ಸಂತ ಮರಿಯ ದೇವಮಾತೆಯೇ, ಪಾಪಿಯಾಗಿರು ನನಗಾಗಿ ಪ್ರಾರ್ಥಿಸಿ ಎಂದು ವಿನ್ನಯಿಸೋಣ. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರೋ ನನಗಾಗಿ ನಮಗಾಗಿ ವಿನ್ನಯಿಸಿರಿ ಎಂದು ಪ್ರಾರ್ಥಿಸಿ ಎಂದು ವಿನ್ನಯಿಸೋಣ. ಆ ತಾಯಿಯ ಮಧ್ಯಸ್ಥಿಕೆಯಲ್ಲಿ ಪ್ರಾರ್ಥಿಸುವ. ಆ ತಾಯಿಯು ತನ್ನ ಪ್ರಿಯ ಪುತ್ರರನ್ನ ತನ್ನ ಕಣ್ಣುಗಳಲ್ಲಿಯೇ ಬಲಪಡಿಸಿದರು. ತಂದೆಯ ಚಿತ್ತವನ್ನು ಪೂರ್ತೀಕರಿಸಲು ಪ್ರೋತ್ಸಾಹಿಸಿದರು. ಪ್ರೇಷಿತರನ್ನು ಪ್ರೋತ್ಸಾಹಿಸಿದರು. ಅಂತೆಯಿಂದ ನಮ್ಮನ್ನು ಸಹ ಪ್ರೋತ್ಸಾಹಿಸುವವರಾಗಿದ್ದಾರೆ. ನಮಗಾಗಿ ಪ್ರಾರ್ಥಿಸುವವರಾಗಿದ್ದಾರೆ. ನಮ್ಮನ್ನು ಒತ್ತು ದೇವರಿಗೆ ಸಮರ್ಪಿಸುವವರಾಗಿದ್ದಾರೆ. ಆ ತಾಯಿ ಮಧ್ಯಸ್ಥಿಕೆಯಲ್ಲಿ ಜಪಸ್ಸರು ನಡೆದು ನಾವು ಪ್ರಾರ್ಥಿಸುವ.